ಹಣವು ನಿಜವಾಗಿಯೂ ಸಂಬಂಧಗಳ ತಳಹದಿಯೇ? ಮತ್ತು ಹಣ ಮಾತನಾಡುವುದನ್ನು ನಿಲ್ಲಿಸಿದಾಗ ಮನುಷ್ಯರ ನಿಜವಾದ ಮುಖಗಳು ಕಾಣಿಸುತ್ತವೆಯೇ? ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಕಾದಂಬರಿ ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಮಾನವ ಸಂಬಂಧಗಳ ಆಳವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಇಂದು ನಾವು ನಿಮಗಾಗಿ ರಮೇಶ್ ಶರ್ಮಾ ಅವರ ಕಥೆಯನ್ನು ತಂದಿದ್ದೇವೆ. ಅದು ನಿಮ್ಮನ್ನು ನಿಜವಾದ ಕುಟುಂಬ ಯಾವುದು ಮತ್ತು ಯಾವ ಸಂಬಂಧಕ್ಕೆ ಏನು ಬೆಲೆ ಎಂಬುದನ್ನು ಯೋಚಿಸುವಂತೆ ಮಾಡುತ್ತದೆ. ರಮೇಶ್ ಶರ್ಮಾ 62 ವರ್ಷದ ನಿವೃತ್ತ ಸರ್ಕಾರಿ ನೌಕರ. ಬಿಳಿ ಕೂದಲು, ಸರಳವಾದ ಮುಗ್ಧತೆ ತುಂಬಿದ ಮುಖ ಮತ್ತು ಮನಸ್ಸಿನಲ್ಲಿ ಒಂದೇ ಒಂದು ಕನಸು ತುಂಬಿಕೊಂಡಿದ್ದರು. ಅದು ತಮ್ಮ ಮಗ ಆಕಾಶ್ನ ಸಂತೋಷವನ್ನು ನೋಡುವುದು. ಕಳೆದ 15 ವರ್ಷಗಳಲ್ಲಿ ಅವರು ತಮ್ಮ ಎಲ್ಲವನ್ನು ಮಗನಿಗಾಗಿ ವ್ಯಯಿಸಿದ್ದರು. ಪಿಂಚಣಿಯ ಹಣ, ತಮ್ಮ ಪತ್ನಿ ಸುಷ್ಮಾ ಅವರ ಇನ್ಶೂರೆನ್ಸ್ ಹಣ, ಅಷ್ಟೇ ಅಲ್ಲದೆ ಕಾಲೋನಿಯಲ್ಲಿದ್ದ ಹಳೆಯ ಮನೆಯನ್ನು ಅಡವಿಟ್ಟಿದ್ದು ಕೂಡ ಕೇವಲ ತಮ್ಮ ಮಗ ತನ್ನ ಪತ್ನಿ ಪ್ರಿಯಾಳೊಂದಿಗೆ ಉತ್ತಮ ಜೀವನ ನಡೆಸಲಿ ಎಂಬ ಕಾರಣಕ್ಕಾಗಿ. ಅಂದು ಕಾಲೋನಿಯಲ್ಲಿ ಸಂಭ್ರಮವಿತ್ತು. ಶರ್ಮಾ ಕುಟುಂಬದ ಮನೆಯಲ್ಲಿ ಭಾರಿ ತಯಾರಿ ನಡೆಯುತ್ತಿತ್ತು. ಆಕಾಶ್ ಮತ್ತು ಪ್ರಿಯಾ ಅವರ 5ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪಾರ್ಟಿ ನಡೆಯುತ್ತಿತ್ತು. ಇಡೀ ಕಾಲೋನಿ ಅಲಂಕಾರಗೊಂಡಿತ್ತು. ವಿದೇಶಿ ದೀಪಗಳು, ದೊಡ್ಡ ಕ್ಯಾಟರಿಂಗ್ ಕಂಪನಿ, ಜೋರಾದ ಡಿಜೆ. ಪ್ರತಿಯೊಬ್ಬರೂ ವಾಹ್, ಶರ್ಮಾಜಿಯ ಮಗ ಎಂತಹ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ ಎಂದು ಹೇಳುತ್ತಿದ್ದರು. ಆದರೆ ಸತ್ಯವೇನೆಂದರೆ, ಯಾವ ಮನೆಯಲ್ಲಿ ಶಾಮಿಯಾನ ಹಾಕಲಾಗಿತ್ತೋ, ಯಾವ ಡ್ರಾಯಿಂಗ್ ರೂಮ್ನಲ್ಲಿ ಆಮದು ಮಾಡಿಕೊಂಡ ಸೋಫಾ ಇತ್ತೋ ಅವೆಲ್ಲವೂ ರಮೇಶ್ ಅವರ ಹಣದಿಂದಲೇ ಬಂದಿದ್ದವು. ಸಂಜೆ ರಮೇಶ್ ತಮ್ಮ ಸರಳ ಕುರ್ತಾ ಪೈಜಾಮ ಧರಿಸಿ ಮನೆಗೆ ಬಂದಾಗ ಮಗ ಇಂದು ತಮ್ಮನ್ನು ಅಪ್ಪಿಕೊಳ್ಳುತ್ತಾನೆ ಎಂದು ಅವರು ಭಾವಿಸಿದ್ದರು. ಆದರೆ ಪ್ರಿಯಾ ನೇರವಾಗಿ, ಅಪ್ಪಾಜಿ, ಒಂದು ಮಾತು ಹೇಳಬೇಕಿದೆ. ನೀವು ಈ ಪಾರ್ಟಿಯಲ್ಲಿ ಭಾಗವಹಿಸದಿದ್ದರೆ ಒಳ್ಳೆಯದು. ಮಮ್ಮಿ ಪಪ್ಪ ಅವರ ಸ್ನೇಹಿತರಿಗೆ ಮುಜುಗರವಾಗುತ್ತದೆ. ನೀವು ಅರ್ಥ ಮಾಡಿಕೊಳ್ಳಿ. ಇದು ಹೈ ಸೊಸೈಟಿ ಜನರ ಪಾರ್ಟಿ ಎಂದು ಹೇಳಿಬಿಟ್ಟಳು. ಆ ಕ್ಷಣ ರಮೇಶ್ ಅವರ ಹೃದಯ ಒಂದು ಕ್ಷಣ ಸ್ತಬ್ಧವಾಯಿತು. ಅವರು ಕೇಳಿದರು, ಮಗಳೇ, ಇದು ನನ್ನದೇ ಮನೆ ಮತ್ತು ಇವನು ನನ್ನ ಮಗ. ನಾನೇಕೆ ಬರಬಾರದು? ಪ್ರಿಯಾ ನಕಲಿ ನಗುವಿನೊಂದಿಗೆ ಹೇಳಿದಳು. ಈಗ ಅಪ್ಪಾಜಿ, ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮದು ಸ್ವಲ್ಪ ಮಧ್ಯಮ ವರ್ಗದ ಅಭ್ಯಾಸಗಳು, ಅಂದರೆ ಕನ್ನಡ ಹಾಡುಗಳನ್ನು ಜೋರಾಗಿ ಹಾಕುವುದು ಅಥವಾ ಸರಳ ಬಟ್ಟೆಗಳು. ನಾವು ತುಂಬ ಕಷ್ಟಪಟ್ಟು ಈ ಇಮೇಜ್ ಸೃಷ್ಟಿಸಿದ್ದೇವೆ. ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ. ರಮೇಶ್ ಸುಮ್ಮನಾದರು. ಈ ಮನೆಯಲ್ಲಿ ಅವರಿಗೆ ಕೇವಲ ಹಣದ ವಿಷಯಕ್ಕಾಗಿ ಮಾತ್ರ ಜಾಗವಿದೆ ಎಂದು ಅರ್ಥವಾಯಿತು. ಅವರ ಮನಸ್ಸಿನಲ್ಲಿ ಒಂದೊಂದೇ ಹಳೆಯ ಕ್ಷಣಗಳು ನೆನಪಾದವು. ಹೇಗೆ ಅವರು ತಮ್ಮ ನಿವೃತ್ತಿಯ 20 ಲಕ್ಷವನ್ನು ತೆಗೆದು ಫ್ಲ್ಯಾಟ್ ಬುಕ್ಕಿಂಗ್ ಮಾಡಿದ್ದರು. ಸುಷ್ಮಾ ಅವರ ಮರಣದ ನಂತರ ಬಂದ 35 ಲಕ್ಷ ವಿಮಾ ಹಣವನ್ನು ಹೇಗೆ ಆಕಾಶ್ನ ಮದುವೆ ಮತ್ತು ಇಂಟೀರಿಯರ್ಗಳಿಗಾಗಿ ಖರ್ಚು ಮಾಡಿದರು. ಹೇಗೆ ಅವರು ತಮ್ಮ ಹಳೆಯ ಮನೆಯನ್ನು ಅಡವಿಟ್ಟು 80 ಲಕ್ಷ ಸಾಲ ಪಡೆದಿದ್ದರು ಮತ್ತು EMI ಕೂಡ ಅವರೇ ಕಟ್ಟುತ್ತಿದ್ದರು. ಪ್ರತಿ ತಿಂಗಳು 45,000 ಪಿಂಚಣಿಯಲ್ಲಿ 30,000 ಅದೇ ಮನೆಯ EMIಗೆ ಹೋಗುತ್ತಿತ್ತು ಮತ್ತು ಈಗ ಅವರನ್ನೇ ಹೊರಗಿನವರನ್ನಾಗಿ ಮಾಡಲಾಗಿತ್ತು. ಪಾರ್ಟಿಗೆ ಒಂದು ದಿನ ಮೊದಲು ಪ್ರಿಯಾಳ ಪೋಷಕರು ಬಂದಾಗ ಮಾತು ಇನ್ನೂ ಆಳವಾದ ಗಾಯ ಉಂಟು ಮಾಡಿತ್ತು. ಮಿಸಸ್ ಮೆಹ್ರಾ ರಮೇಶ್ ಅವರಿಗೆ ಹೇಳಿದಳು, ಶರ್ಮಾ ಅವರೇ, ನೀವು ಪಾರ್ಟಿಗೆ ಸ್ವಲ್ಪ ಕಡಿಮೆ ಭಾಗಿಯಾಗಿರಿ. ನಿಮ್ಮ ನಡವಳಿಕೆ ನಮ್ಮಂಥವರಿಗೆ ಹೊಂದಿಕೆಯಾಗುವುದಿಲ್ಲ. ಮತ್ತು ಪಾಪ ಸುಷ್ಮಾ ಸರಳವಾಗಿದ್ದರೂ ಅವರು ತಮ್ಮಷ್ಟಕ್ಕೆ ತಾವು ಸುಮ್ಮನಿರುತ್ತಿದ್ದರು. ನಿಮ್ಮ ತರಹ ಎಲ್ಲೆಡೆ ಹಾಜರಿರುತ್ತಿರಲಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ರಮೇಶ್ ಅವರ ಆತ್ಮವೇ ನಡುಗಿತು. ಅವರು ಸುಷ್ಮಾ ಅವರ ಫೋಟೋವನ್ನು ನೋಡಿದರು. ಅಲ್ಲಿ ಅವಳು ಯಾವಾಗಲೂ ನಗುತ್ತಿರುತ್ತಿದ್ದಳು. ಮತ್ತು ನಂತರ ಅವರ ಹೃದಯದಲ್ಲಿ ಒಂದು ಧ್ವನಿ ಕೇಳಿಸಿತು, ಇನ್ನು ಸಾಕು. ಆ ರಾತ್ರಿ ರಮೇಶ್ ಮೊದಲ ಬಾರಿಗೆ ತಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ನಿರ್ಧರಿಸಿದರು. ಅವರು ಬ್ಯಾಂಕ್ನ ನೆಟ್ ಬ್ಯಾಂಕಿಂಗಿಗೆ ಹೋಗಿ ಮನೆಯ EMI ವರ್ಗಾವಣೆಯನ್ನು ರದ್ದುಗೊಳಿಸಿದರು. ಪರದೆಯ ಮೇಲೆ ಪೇಮೆಂಟ್ ಕ್ಯಾನ್ಸಲ್ಡ್ ಸಕ್ಸಸ್ಫುಲಿ ಎನ್ನುವ ಮೆಸೇಜ್ ಬಂತು ಮತ್ತು ಆ ಕ್ಷಣ ರಮೇಶ್ಗೆ 5 ವರ್ಷಗಳ ಭಾರ ಇಳಿದಂತಾಯಿತು. ಮರುದಿನ ಬೆಳಿಗ್ಗೆ ಕಾಲೋನಿಯ ಕೆಲವರು ಭೇಟಿಯಾಗಲು ಬಂದರು. ಶರ್ಮಾ ಅವರೇ, ನೀವು ಪಾರ್ಟಿಯಲ್ಲಿ ಭಾಗಿಯಾಗುತ್ತಿಲ್ಲವಲ್ಲ ಎಂದು ಕೇಳಿದರು. ರಮೇಶ್ ಕೇವಲ ಮುಗುಳ್ನಕ್ಕು, ನನ್ನ ಮಗನೇ ಈ ಬಾರಿ ನಾನು ಅತಿಥಿಯಲ್ಲ, ಕೇವಲ ಪ್ರೇಕ್ಷಕ ಎಂದು ಹೇಳಿದ್ದಾನೆ ಎಂದರು. ಅವರು ದಿನವಿಡೀ ತಮ್ಮ ಚಿಕ್ಕ ಬಾಲ್ಕನಿಯಲ್ಲಿ ಕುಳಿತು ಚಹಾ ಹೀರುತ್ತಾ ಕಾಲೋನಿಯ ಮಕ್ಕಳು ಕ್ರಿಕೆಟ್ ಆಡುವುದನ್ನು ನೋಡುತ್ತಿದ್ದರು ಮತ್ತು ಮೊದಲ ಬಾರಿಗೆ ಅವರ ಮನಸ್ಸು ಹಗುರವಾಗಿತ್ತು. ಆದರೆ ರಮೇಶ್ಗೆ ತಿಳಿದಿರಲಿಲ್ಲ ಇದು ಕೇವಲ ತ್ಯಾಗ ಮತ್ತು ಮೋಸದ ಆರಂಭ ಎಂದು. EMI ರದ್ದುಗೊಳಿಸಿದ ನಂತರ ರಮೇಶ್ ಶರ್ಮಾ ಅವರಿಗೆ ಒಂದು ವಿಚಿತ್ರವಾದ ನೆಮ್ಮದಿ ಸಿಗುತ್ತಿತ್ತು. ಮೊದಲು ಯಾವ ದಿನಗಳು ಅಪರಾಧ ಪ್ರಜ್ಞೆ ಮತ್ತು ಒತ್ತಡದಲ್ಲಿ ಕಳೆಯುತ್ತಿದ್ದವೋ ಈಗ ಅದೇ ದಿನ ಹಗುರವೆನಿಸತೊಡಗಿತ್ತು. ಆದರೆ ಹಣ ಬರುವಿಕೆ ನಿಂತು ಹೋಗಿದೆ ಎಂದು ಪ್ರಿಯಾ ಮತ್ತು ಆಕೆಯ ಪೋಷಕರಿಗೆ ಬೇಗನೆ ಅರ್ಥವಾಯಿತು. ಮರುದಿನ ಬೆಳಿಗ್ಗೆ ಪ್ರಿಯಾ ಸಿಹಿ ಧ್ವನಿಯಲ್ಲಿ ಫೋನ್ ಮಾಡಿದಳು. ಅಪ್ಪಾಜಿ, ಒಂದು ಸಣ್ಣ ಸಹಾಯ ಬೇಕಿತ್ತು. ಮಮ್ಮಿ ಪಪ್ಪ ಏರ್ಪೋರ್ಟ್ಗೆ ಬರುತ್ತಿದ್ದಾರೆ. ನೀವು ಹೋಗಿ ಅವರನ್ನು ಪಿಕ್ ಮಾಡಿಕೊಳ್ಳಿ. ರಮೇಶ್ ಶಾಂತವಾಗಿ ಉತ್ತರಿಸಿದರು. ಯಾವ ಏರ್ಲೈನ್? ಪ್ರಿಯಾ ಒಪ್ಪಿಕೊಂಡರೆಂದು ಖುಷಿಯಾದಳು. ಆದರೆ ಮರುಕ್ಷಣವೇ ರಮೇಶ್ ಫೋನ್ ಕಟ್ ಮಾಡಿ ತಮ್ಮ ಚಹಾ ಹೀರುತ್ತಾ ಪತ್ರಿಕೆ ಓದಲು ಶುರು ಮಾಡಿದರು. ಅದರ ನಂತರ ಅವರು ಫೋನ್ ಎತ್ತಲೇ ಇಲ್ಲ.
ಪ್ರಿಯಾ ಪದೇ ಪದೇ ಕರೆ ಮಾಡುತ್ತಿದ್ದಳು. ಆದರೆ ರಮೇಶ್ಗೆ ಅದು ಕೇವಲ ಹಿನ್ನೆಲೆ ಶಬ್ದವಾಗಿತ್ತು. ಈಗ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೆಹ್ರಾ ದಂಪತಿ 3 ಗಂಟೆಗಳ ಕಾಲ ಕಾಯಬೇಕಾಯಿತು. ಆಕಾಶ್ ಕೂಡ ಮನೆಯಿಂದ ಹೊರಬರುವ ಧೈರ್ಯ ಮಾಡಲಿಲ್ಲ ಮತ್ತು ಟ್ಯಾಕ್ಸಿ ತೆಗೆದುಕೊಂಡು ಅವರು ಕಾಲೋನಿಗೆ ಬಂದಾಗ ಅವರ ಕೋಪ ಮಿತಿ ಮೀರಿತು. ಕಾಲೋನಿಯ ಗೇಟ್ನಲ್ಲಿ ಜನರು ಮಿಸ್ಟರ್ ಮತ್ತು ಮಿಸಸ್ ಮೆಹ್ರಾ ತಮ್ಮ ಲಗೇಜ್ ಎತ್ತಿಕೊಂಡು ಕೋಪದಿಂದ ಬರುತ್ತಿರುವುದನ್ನು ನೋಡಿದರು. ಎಲ್ಲರಿಗೂ ಇವರು ಶರ್ಮಾ ಅವರ ಬೀಗರು ಎಂದು ಗೊತ್ತಿತ್ತು. ಆದರೆ ಇಷ್ಟು ಕೋಪವೇಕೆ? ಶರ್ಮಾ ಮತ್ತು ಅವರ ಮಗನ ನಡುವೆ ಜಗಳವಾಗಿದೆ ಎಂಬ ಗುಸುಗುಸು ಕೂಡಲೇ ಹಬ್ಬಿತ್ತು. ರಾತ್ರಿ ಮೆಹ್ರಾ ಕುಟುಂಬ ಶರ್ಮಾಜಿಯ ಮನೆಗೆ ತಲುಪಿದಾಗ ಅವರು ಬಾಗಿಲನ್ನು ಜೋರಾಗಿ ತಟ್ಟಿದರು. ರಮೇಶ್ ನಿರಾತಂಕವಾಗಿ ಬಾಗಿಲು ತೆರೆದರು. ಪ್ರಿಯಾ ಕಿರುಚುತ್ತಾ, ಅಪ್ಪಾಜಿ, ಏನಿದು ಅಸಭ್ಯ ವರ್ತನೆ? ನೀವು ಮಮ್ಮಿ ಪಪ್ಪರನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟಿದ್ದೀರಿ. ಇದು ಮರ್ಯಾದೆ ಕಳೆಯುವ ವಿಷಯ ಎಂದಳು. ರಮೇಶ್ ಸಂಪೂರ್ಣ ಶಾಂತವಾಗಿ ಕೇವಲ ಇಷ್ಟೇ ಹೇಳಿದರು, ಇದು ನನ್ನ ಮನೆ. ನಿನಗೆ ಸಮಸ್ಯೆ ಇದ್ದರೆ ಹೊರಗೆ ಹೋಗು. ನಾಟಕವನ್ನು ಹೊರಗೆ ಮಾಡು. ಮಿಸಸ್ ಮೆಹ್ರಾ ಕೋಪದಿಂದ, ಶರ್ಮಾ ಅವರೇ, ನಿಮಗೆ ನಮ್ಮ ಬಗ್ಗೆ ಗೊತ್ತಿದೆಯೇ? ಒಂದೇ ಫೋನ್ ಕರೆ ಸಾಕು, ನಿಮ್ಮ ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಎಂದರು. ರಮೇಶ್ ತಣ್ಣನೆಯ ಧ್ವನಿಯಲ್ಲಿ, ಪಾಠ ಮುಗಿದರೆ ಈಗ ಹೋಗಿ ಎಂದು ಹೇಳಿ ಬಾಗಿಲನ್ನು ಅವರ ಮುಖದ ಮೇಲೆಯೇ ಮುಚ್ಚಿದರು. ಈಗ ಶಾಂತಿ ಸಿಗಬಹುದು ಎಂದು ರಮೇಶ್ ಭಾವಿಸಿದರು. ಆದರೆ ಮೆಹ್ರಾ ಅವರು ಈಗ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. 2 ದಿನಗಳ ನಂತರ ದೆಹಲಿಯ ಪ್ರಮುಖ ಪತ್ರಿಕೆಯೊಂದರಲ್ಲಿ ಒಂದು ಲೇಖನ ಪ್ರಕಟವಾಯಿತು. ನಿವೃತ್ತ ವ್ಯಕ್ತಿಯೊಬ್ಬ ತನ್ನ ಬೀಗರನ್ನು ಚಳಿಗಾಲದಲ್ಲಿ ರಸ್ತೆಯಲ್ಲಿ ಬಿಟ್ಟ. ಮಾನವೀಯ ಮೌಲ್ಯಗಳು ಕುಸಿದಿವೆ. ಲೇಖನದಲ್ಲಿ ರಮೇಶ್ ಅವರನ್ನು ಅಸ್ಥಿರ, ಅಸಭ್ಯ, ಸಂವೇದನಾರಹಿತ ವ್ಯಕ್ತಿಯಾಗಿ ತೋರಿಸಲಾಗಿತ್ತು. ಕಾಲೋನಿಯಲ್ಲಿ ಕೆಲವರು ಗುಟ್ಟಾಗಿ, ಶರ್ಮಾ ಅವರಿಗೆ ಏನಾಯಿತು? ಮೊದಲು ತುಂಬ ಒಳ್ಳೆಯ ಮನುಷ್ಯರಾಗಿದ್ದರು ಎಂದು ಮಾತನಾಡಿಕೊಳ್ಳತೊಡಗಿದರು. ಈಗ ಇದೊಂದು ಪೂರ್ಣ ಯುದ್ಧವಾಗಿದೆ ಎಂದು ರಮೇಶ್ಗೆ ಅರ್ಥವಾಯಿತು. ರಮೇಶ್ ತಮ್ಮ ಇಡೀ ದಿನವನ್ನು ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು. ಅವರು ಬ್ಯಾಂಕ್ನಿಂದ ಎಲ್ಲ ವಹಿವಾಟಿನ ವಿವರಗಳನ್ನು ತೆಗೆದರು. ಫ್ಲ್ಯಾಟ್ನ ಮುಂಗಡ ಪಾವತಿ, ಇಂಟೀರಿಯರ್ಸ್ ಬಿಲ್, ಮದುವೆಯ ಖರ್ಚು, ಪ್ರತಿ ತಿಂಗಳ EMI ಎಂಟ್ರಿ ಬರೆದಿದ್ದ ತಮ್ಮ ಡೈರಿಯ ಪುಟಗಳನ್ನು ತೆಗೆದರು. ವಾಟ್ಸಪ್ನಲ್ಲಿ ಪ್ರಿಯಾ ಕಳುಹಿಸಿದ್ದ ಅವಮಾನಕರ ಸಂದೇಶಗಳನ್ನು, ಕಾಲೋನಿಯ ಸ್ನೇಹಿತರಿಂದ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡರು. ಪತ್ರಿಕೆಯ ಲೇಖನದ ತುಣುಕನ್ನು ಜೋಪಾನವಾಗಿಟ್ಟರು. ಜಗತ್ತಿಗೆ ಸತ್ಯವನ್ನು ತೋರಿಸಬೇಕಾದರೆ ಒಂದೇ ದಿನ ಎಲ್ಲವನ್ನು ಬಯಲು ಮಾಡಬೇಕು ಎಂದು ಅವರು ಸಂಪೂರ್ಣವಾಗಿ ಸಿದ್ಧರಾಗುತ್ತಿದ್ದರು. ಮತ್ತು ಆ ದಿನ ಬಂದೇ ಬಿಟ್ಟಿತು. ಕಾಲೋನಿಯ ಅತಿದೊಡ್ಡ ಲಾನ್ನಲ್ಲಿ ಪ್ರಿಯಾ ಮತ್ತು ಆಕಾಶ್ 5ನೇ ವಿವಾಹ ವಾರ್ಷಿಕೋತ್ಸವದ ಪಾರ್ಟಿಯನ್ನು ಆಯೋಜಿಸಿದ್ದರು. ಆಮದು ಮಾಡಿಕೊಂಡ ಅಲಂಕಾರ, ಬಫೆ ಸಿಸ್ಟಮ್, DJ ಎಲ್ಲವೂ ರಾಜಮನೆತನದಂತೆ ಕಾಣುತ್ತಿತ್ತು. ಹೈ ಸೊಸೈಟಿ ಜನರು, ಕಾಲೋನಿಯ ದೊಡ್ಡ ಕುಟುಂಬಗಳು, ಪ್ರಿಯಾಳ ಕಾಲೇಜು ಸ್ನೇಹಿತರು ಎಲ್ಲರೂ ಒಂದೇ ಕಡೆ ಸೇರಿದ್ದರು. ಸಂಜೆ ದೀಪಗಳು ಬೆಳಗಿದವು. ಪ್ರಿಯಾ ವಜ್ರದ ಹಾರವನ್ನು ಧರಿಸಿದ್ದಳು. ಆಕಾಶ್ ಆಮದು ಮಾಡಿಕೊಂಡ ಬ್ಲೇಜರ್ ಧರಿಸಿದ್ದನು. ಅತಿಥಿಗಳ ಮುಂದೆ ಇಬ್ಬರು ಪರಿಪೂರ್ಣ ದಂಪತಿಗಳಂತೆ ಕಾಣುತ್ತಿದ್ದರು. ಆದರೆ ಆ ಪರಿಪೂರ್ಣತೆಯ ನಿಜವಾದ ಅಡಿಪಾಯ ರಮೇಶ್ ಅವರ ಬೆವರಿನಿಂದ ನಿರ್ಮಾಣವಾಗಿತ್ತು. ಪಾರ್ಟಿ ಉತ್ತುಂಗದಲ್ಲಿದ್ದಾಗ ಥಟ್ಟನೆ ಲಾನ್ನ ಗೇಟ್ನಿಂದ ರಮೇಶ್ ಶರ್ಮಾ ಒಳಗೆ ಬಂದರು. ಸರಳವಾದ ಬಿಳಿ ಕುರ್ತಾ ಪೈಜಾಮ, ಭುಜದ ಮೇಲೆ ಒಂದು ಹಳೆಯ ಬ್ರೀಫ್ ಕೇಸ್. ಅವರ ನಡಿಗೆಯಲ್ಲಿ ಯಾವುದೇ ಕೋಪವಿರಲಿಲ್ಲ, ಕೇವಲ ಒಂದು ತಣ್ಣನೆಯ ದೃಢ ನಿಶ್ಚಯವಿತ್ತು. ಅವರನ್ನು ನೋಡಿ ಎಲ್ಲರೂ ಸ್ವಲ್ಪ ಆಶ್ಚರ್ಯಚಕಿತರಾದರು. ಪ್ರಿಯಾಳ ಮುಖ ಬಾಡಿ ಹೋಯಿತು. ಆಕಾಶ್ ಮುಂದೆ ಬಂದು, ಅಪ್ಪ, ನೀವು ಬರುವುದಿದ್ದರೆ ಮೊದಲು ಹೇಳಬೇಕಿತ್ತು ಎಂದನು. ರಮೇಶ್ ಅವನನ್ನು ತಡೆದರು. ಇಲ್ಲ ಮಗನೇ, ಇಂದು ನಾನು ಏನನ್ನು ಹೇಳಬೇಕಾಗಿದೆ ಮತ್ತು ಈ ವಿಷಯ ಎಲ್ಲರ ಮುಂದೆಯೇ ಆಗಬೇಕು. ಅವರು ವೇದಿಕೆ ಹತ್ತಿರ ಹೋಗಿ ಮೈಕ್ ತೆಗೆದುಕೊಂಡು ಶಾಂತ ಧ್ವನಿಯಲ್ಲಿ ಹೇಳಿದರು, ನಾನು ರಮೇಶ್ ಶರ್ಮಾ, ಈ ಮನೆಯ ನಿಜವಾದ ಮಾಲೀಕ. ಬಹುಶಃ ನೀವೆಲ್ಲರೂ ಆಕಾಶ್ ಮತ್ತು ಪ್ರಿಯಾ ತಮ್ಮ ಸ್ವಂತ ಬಲದಿಂದ ಇಷ್ಟು ಅದ್ಧೂರಿ ಜೀವನ ಶೈಲಿಯನ್ನು ನಡೆಸುತ್ತಿದ್ದಾರೆಂದು ಭಾವಿಸುತ್ತಿರಬಹುದು. ಆದರೆ ಸತ್ಯವೇನೆಂದರೆ, ಕಳೆದ 5 ವರ್ಷಗಳಲ್ಲಿ ನಾನು ನನ್ನ ಇಡೀ ಜೀವನದ ಸಂಪಾದನೆ, ನನ್ನ ಪತ್ನಿಯ ವಿಮೆ, ನನ್ನ ಪಿಂಚಣಿ ಎಲ್ಲವನ್ನೂ ಇವರ ಮನೆಗಾಗಿ ಖರ್ಚು ಮಾಡಿದ್ದೇನೆ. 1.5 ಕೋಟಿಗೂ ಹೆಚ್ಚು. ನಂತರ ಅವರು ತಮ್ಮ ಬ್ರೀಫ್ ಕೇಸ್ನಿಂದ ಒಂದೊಂದೇ ಪ್ಯಾಕೆಟ್ ತೆಗೆದರು. ಪ್ರತಿ ಟೇಬಲ್ ಮೇಲೂ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ರಸೀದಿಗಳು ಮತ್ತು ಆ ಪತ್ರಿಕೆಯ ಲೇಖನದ ಪ್ರತಿಯನ್ನು ಇಟ್ಟರು. ಇಲ್ಲಿ ನೋಡಿ, ಫ್ಲಾಟ್ನ ಡೌನ್ ಪೇಮೆಂಟ್ ನಾನು ಮಾಡಿದ್ದೇನೆ. ಪ್ರತಿ ತಿಂಗಳ EMI ನಾನು ಕಟ್ಟಿದ್ದೇನೆ. ಈ ಐಷಾರಾಮಿ ಇಂಟೀರಿಯರ್ಸ್ ನನ್ನ ಹಣದಿಂದ ಆಗಿದೆ ಮತ್ತು ಇದಕ್ಕೆ ಬದಲಾಗಿ ನನ್ನನ್ನು ಲೋ ಕ್ಲಾಸ್, ಮುಜುಗರದವನು ಮತ್ತು ಅನಗತ್ಯ ಎಂದು ಕರೆಯಲಾಯಿತು. ಹಾಲ್ನಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಎಲ್ಲ ಅತಿಥಿಗಳು ಒಬ್ಬರನ್ನೊಬ್ಬರು ನೋಡತೊಡಗಿದರು. ರಮೇಶ್ ಮುಂದುವರಿಸಿ ಹೇಳಿದರು, ನನ್ನ ಪತ್ನಿ ಸುಷ್ಮಾಳನ್ನು ಅವಮಾನಿಸಲಾಯಿತು. ಅವಳು ಕೇವಲ ಸುಮ್ಮನಿರಲು ಲಾಯಕು ಎಂದು ಹೇಳಲಾಯಿತು. ಇಂದು ನಾನು ಹೇಳಬಯಸುತ್ತೇನೆ, ನಿಜವಾಗಿಯೂ ಮೌನವಾಗಿರಬೇಕಾದವರು ಈ ಜನರು. ಇವರಿಗೆ ಮರ್ಯಾದೆ ಮತ್ತು ಕೃತಜ್ಞತೆಯ ಅರ್ಥವೇ ತಿಳಿದಿಲ್ಲ.
ಜನರು ಪೇಪರ್ಗಳನ್ನು ಓದಿದ ಕೂಡಲೇ ಎಲ್ಲರೂ ಪ್ರಿಯಾ ಮತ್ತು ಆಕಾಶ್ನನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು. ಇದೆಲ್ಲ ನಿಜವೇ? ನೀನು ನಿನ್ನ ತಂದೆಯ ಹಣದಿಂದಲೇ ಇಷ್ಟು ದೊಡ್ಡ ಆಡಂಬರ ಮಾಡಿ ಅವರನ್ನು ಪಾರ್ಟಿಯಿಂದ ಹೊರಗಿಟ್ಟಿದ್ದೀಯಾ? ಪ್ರಿಯಾಳ ಪೋಷಕರು ಕೂಡ ಮೂಲೆಯಲ್ಲಿ ನಿಂತಿದ್ದರು. ಅವರ ಮುಖ ಕೆಂಪಾಗುತ್ತಿತ್ತು. ಮೊದಲು ಪ್ರಭಾವಿತರಾಗಿದ್ದ ಕಾಲೋನಿಯ ಜನರು ಈಗ ಉಲ್ಟಾ ಹೀಯಾಳಿಸಲು ಪ್ರಾರಂಭಿಸಿದರು. ಮತ್ತು ರಮೇಶ್ ವೇದಿಕೆಯಿಂದ ಇಳಿದು ಹೊರ ಹೋಗುತ್ತಿರುವಾಗ ಅವರಿಗೆ ಮೊದಲ ಬಾರಿಗೆ ಒಂದು ವಿಚಿತ್ರ ಸಂಗೀತ ಕೇಳಿಸಿತು. ಅವರ ಶತ್ರುಗಳ ಕನಸು ಒಡೆಯುವ ಶಬ್ದ. ವಾರ್ಷಿಕೋತ್ಸವದ ಪಾರ್ಟಿಯ ರಾತ್ರಿಯ ನಂತರ ಶರ್ಮಾ ಕುಟುಂಬದ ಪ್ರಪಂಚ ತಲೆಕೆಳಗಾಗಿತ್ತು. ಚಪ್ಪಾಳೆ ತಟ್ಟುತ್ತಿದ್ದ ಅತಿಥಿಗಳೇ ಈಗ ಕಾಲೋನಿಯಲ್ಲಿ ಹಿಂದೆ ನಿಂತು ಹೀಯಾಳಿಸುತ್ತಿದ್ದರು. ಪ್ರಿಯಾಳ ನಗುಮುಖದ ಗುಲಾಬಿ ಇಮೇಜ್ ಈಗ ದುರಾಸೆಯ ಹೆಂಗಸಾಗಿ ಬದಲಾಗಿತ್ತು ಮತ್ತು ಆಕಾಶ್ನ ಗುರುತು ತಂದೆಯ ಹಣದಲ್ಲಿ ಬದುಕುವ ಮಗನಂತೆ ಆಗತೊಡಗಿತ್ತು. ಪಾರ್ಟಿಯ ಕೆಲವು ದಿನಗಳ ನಂತರ ಬ್ಯಾಂಕ್ನಿಂದ ನೋಟಿಸ್ ಬಂತು. ಮನೆಯ EMI ಪಾವತಿಯಾಗದ ಕಾರಣ ಫ್ಲ್ಯಾಟ್ ಜಪ್ತಿ ಪ್ರಕ್ರಿಯೆ ಪ್ರಾರಂಭವಾಯಿತು. ಪ್ರಿಯಾ ಕೋಪದಿಂದ ಕಿರುಚಿದಳು. ಆಕಾಶ್, ನಿಮ್ಮ ತಂದೆ ಬೇಕಂತಲೇ ನಮ್ಮ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿದರು. ಅವರು ಹಣ ಕೊಡುವುದನ್ನು ನಿಲ್ಲಿಸಿ ನಮ್ಮನ್ನು ಅವಮಾನ ಮಾಡಿದರು. ಆಕಾಶ್ ಸುಮ್ಮನಿದ್ದನು, ಏಕೆಂದರೆ ಅವನೊಳಗೆ ಅಪರಾಧ ಪ್ರಜ್ಞೆ ಮತ್ತು ಭಯ ಇತ್ತು. EMI ಇಲ್ಲದೆ ಅವರ ಐಷಾರಾಮಿ ಫ್ಲಾಟ್ ನಡೆಯಲು ಸಾಧ್ಯವೇ ಇರಲಿಲ್ಲ. ಮೆಹ್ರಾ ದಂಪತಿ ಕೂಡ ಹಿಂದೆ ಸರಿಯಲು ಪ್ರಾರಂಭಿಸಿದರು. ಅವರು, ಈಗ ನಾವು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ನಾವು ನಮ್ಮ ಹೆಸರನ್ನು ಕೆಡಿಸಿಕೊಳ್ಳಲು ಬಯಸುವುದಿಲ್ಲ ಎಂದು ಹೇಳಿದರು. ಕಾಲೋನಿಯಲ್ಲಿ ಜನರು ಈಗ ಪ್ರಿಯಾಳನ್ನು ನೋಡಿ ತೋರಿಕೆಯ ಹಿಂದೆ ನಿಜವಾದ ಮುಖ ಹೇಗಿರುತ್ತದೆ ಎಂಬುದನ್ನು ಶರ್ಮಾ ಅವರು ತೋರಿಸಿಕೊಟ್ಟರು ಎಂದು ಹೇಳತೊಡಗಿದರು. ಪ್ರತಿ ರಾತ್ರಿ ಪ್ರಿಯಾ ಆಕಾಶ್ ಮೇಲೆ ಆರೋಪ ಹೊರಿಸುತ್ತಿದ್ದಳು. ನೀನು ಒಬ್ಬ ಯಶಸ್ವಿ ಗಂಡನಾಗಲು ಸಾಧ್ಯವಾಗಲಿಲ್ಲ. ನಿನ್ನ ತಂದೆಯನ್ನು ನಿಯಂತ್ರಿಸಲು ನಿನಗೆ ಆಗಲಿಲ್ಲ. ಇಂದು ನೋಡು, ಎಲ್ಲವೂ ಹೋಯಿತು. ಮನೆಯ ವಸ್ತುಗಳನ್ನು ಮಾರಬೇಕಾಯಿತು, ವಜ್ರದ ಹಾರವನ್ನು ಅಡವಿಡಬೇಕಾಯಿತು ಮತ್ತು ನಿಧಾನವಾಗಿ ಅವರ ಹೈ ಸೊಸೈಟಿ ಎನಿಸಿಕೊಂಡ ಜೀವನ ಸಂಪೂರ್ಣವಾಗಿ ಮುಗಿದು ಹೋಯಿತು. ಅತ್ತ ರಮೇಶ್ ತಮ್ಮ ಚಿಕ್ಕ ಕ್ವಾರ್ಟರ್ನಲ್ಲಿ ಶಾಂತಿಯಿಂದ ವಾಸಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಚಹಾ ಮಾಡುತ್ತಾ, ಕಾಲೋನಿಯ ಮಕ್ಕಳು ಕ್ರಿಕೆಟ್ ಆಡುವುದನ್ನು ನೋಡುತ್ತಾ ತಮ್ಮ ಡೈರಿಯಲ್ಲಿ ಬರೆಯುತ್ತಿದ್ದರು. ಈಗ ಅವರು ಯಾರಿಂದಲೂ ಏನನ್ನು ಮುಚ್ಚಿಡಬೇಕಾಗಿರಲಿಲ್ಲ. ಅವರ ಮನಸ್ಸು ಮೊದಲ ಬಾರಿಗೆ ಹಗುರವಾಗಿತ್ತು. ಅವರ ದಿನಗಳು ಈಗ ಹೆಚ್ಚಾಗಿ ಅವರ ಸಹೋದರಿ ಸವಿತಾ ಅವರ ಫೋನ್ ಕರೆಯೊಂದಿಗೆ ಕಳೆಯುತ್ತಿದ್ದವು. ಸವಿತಾ ಲಕ್ನೋದಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು ಮತ್ತು ಪ್ರತಿ ಬಾರಿ, ಅಣ್ಣ ಇಲ್ಲಿಗೆ ಬಂದು ಬಿಡಿ, ನಾವೆಲ್ಲರೂ ನಿಮಗಾಗಿ ಕಾಯುತ್ತಿದ್ದೇವೆ, ನೀವು ನಮ್ಮ ಅಪ್ಪಾಜಿಯ ಸ್ಥಾನವನ್ನು ತುಂಬುತ್ತೀರಿ ಎಂದು ಹೇಳುತ್ತಿದ್ದರು. ಮತ್ತು ನಿಜ ಹೇಳಬೇಕೆಂದರೆ ರಮೇಶ್ ಅವರ ಮನಸ್ಸಿಗೆ ಈ ಮಾತು ನೆಮ್ಮದಿ ನೀಡುತ್ತಿತ್ತು. ಕೆಲವು ತಿಂಗಳುಗಳು ಕಳೆದವು. ಆಕಾಶ್ನ ಪ್ರಪಂಚ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿತ್ತು. ಪ್ರಿಯಾ ತಾತ್ಕಾಲಿಕವಾಗಿ ತನ್ನ ತಂದೆ ತಾಯಿ ಮನೆಗೆ ಶಿಫ್ಟ್ ಆಗಿದ್ದಳು ಮತ್ತು ಆಕಾಶ್ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದನು. ಒಂದು ರಾತ್ರಿ ಅವನು ತುಂಬ ಅತ್ತನು ಮತ್ತು ಅವನ ಮನಸ್ಸಿಗೆ ಅರ್ಥವಾಯಿತು. ಅವನು ತನ್ನ ತಂದೆಯನ್ನು ಕೇವಲ ಹಣದ ಮೂಲ ಎಂದು ತಿಳಿದುಕೊಂಡಿದ್ದನೇ ಹೊರತು ಮನುಷ್ಯನನ್ನಾಗಿ ಅಲ್ಲ ಎಂದು. ಒಂದು ಸಂಜೆ ಅವನು ಕಾಲೋನಿಯಲ್ಲಿ ರಮೇಶ್ ಅವರ ಕ್ವಾರ್ಟರ್ಸ್ ಎದುರು ನಿಂತಿದ್ದನು. ಕಣ್ಣಲ್ಲಿ ನೀರು, ಕೈಯಲ್ಲಿ ಒಂದು ಹಳೆಯ ಬ್ಯಾಗ್ ಇತ್ತು. ರಮೇಶ್ ಬಾಗಿಲು ತೆರೆದರು. ಎದುರಿಗೆ ಅವರ ಮಗನಿದ್ದನು. ಸುಸ್ತಾಗಿದ್ದನು, ಸೋತು ಹೋದಂತಿದ್ದನು, ಆದರೆ ನಿಜವಾದ ಪಶ್ಚಾತ್ತಾಪದೊಂದಿಗೆ ನಿಂತಿದ್ದನು. ಆಕಾಶ್ ನಿಧಾನವಾಗಿ, ಅಪ್ಪ, ನಾನು ನಿಮ್ಮನ್ನು ಕಳೆದುಕೊಂಡೆ ಎಂದನು. ರಮೇಶ್ ಅವನ ಕಣ್ಣುಗಳನ್ನು ನೋಡಿ ತುಂಬ ಶಾಂತ ಧ್ವನಿಯಲ್ಲಿ ಹೇಳಿದರು, ಇಲ್ಲ ಮಗನೇ, ನೀನು ನನ್ನನ್ನು ಕಳೆದುಕೊಂಡಿಲ್ಲ, ನೀನು ನನ್ನನ್ನು ಕೊಟ್ಟುಬಿಟ್ಟೆ. ನೀನು ನಿನ್ನ ನಿರ್ಧಾರಗಳಿಂದ ನನ್ನನ್ನು ಬೇರೆಯವರ ಪಾಲಾಗುವಂತೆ ಮಾಡಿದೆ. ನಾನು ಕೇವಲ ನಡೆಯುವ ATM ಎಂದು ನಿನಗೆ ಅನ್ನಿಸಿತು, ಆದರೆ ನಾನು ಕೂಡ ಭಾವನೆಗಳಿರುವ ಮನುಷ್ಯ. ಆಕಾಶ್ ಕೈ ಮುಗಿದು, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ನೀವು ನನಗಾಗಿ ಏನೆಲ್ಲ ಮಾಡಿದ್ದೀರಿ ಎಂಬುದು ನನಗೆ ಅರ್ಥವಾಗಲಿಲ್ಲ. ಈಗ ನೀವಿಲ್ಲದೆ ನಾನು ಏನೂ ಅಲ್ಲ ಎಂದನು. ರಮೇಶ್ ಅವನ ಭುಜ ಹಿಡಿದು, ನಾನು ಯಾವಾಗಲೂ ನಿನ್ನನ್ನು ಕ್ಷಮಿಸಿದ್ದೇನೆ, ಆದರೆ ಒಂದು ವಿಷಯ ಅರ್ಥ ಮಾಡಿಕೊ, ಇನ್ನು ನಾನು ನಿನ್ನ EMI ಕಟ್ಟುವುದಿಲ್ಲ, ನಿನ್ನ ಮನೆಯ ಖರ್ಚನ್ನು ನಿಭಾಯಿಸುವುದಿಲ್ಲ. ನೀನು ನನ್ನನ್ನು ನಿನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದರೆ ನನಗೆ ಗೌರವ ಮತ್ತು ಪ್ರೀತಿಯನ್ನು ನೀಡಬೇಕು. ಸಂಬಂಧ ಹಣದಿಂದಲ್ಲ, ಗೌರವದಿಂದ ನಡೆಯಬೇಕು ಎಂದರು. ಆಕಾಶ್ ಸುಮ್ಮನಿದ್ದನು, ಆದರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಪ್ರಯತ್ನ ಪ್ರಾರಂಭವಾಯಿತು. ಕೆಲವೇ ವಾರಗಳ ನಂತರ ರಮೇಶ್ ಲಕ್ನೋಗೆ ತಮ್ಮ ಸಹೋದರಿ ಸವಿತಾ ಅವರ ಮನೆಗೆ ಶಿಫ್ಟ್ ಆದರು. ಸವಿತಾ ಅವರ ಮಗಳು, ಅಳಿಯ ಮತ್ತು ಮೊಮ್ಮಕ್ಕಳು ರಮೇಶ್ ಅವರನ್ನು ಅಪ್ಪಾಜಿ ಎಂದು ಕರೆಯತೊಡಗಿದರು. ಅವರಿಗಾಗಿ ಒಂದು ಪ್ರತ್ಯೇಕ ಕೋಣೆ ಮಾಡಿಕೊಡಲಾಯಿತು ಮತ್ತು ಪ್ರತಿ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿದ್ದರು. ರಮೇಶ್ಗೆ ಮೊದಲ ಬಾರಿಗೆ ಇದೇ ನಿಜವಾದ ಕುಟುಂಬ ಅನ್ನಿಸಿತು. ರಕ್ತ ಸಂಬಂಧದ ಜೊತೆಗೆ ಪ್ರೀತಿ ಮತ್ತು ಗೌರವದ ಸಂಬಂಧ. ಅವರು ಅವರೊಂದಿಗೆ ಮಾರುಕಟ್ಟೆಗೆ ಹೋಗುತ್ತಿದ್ದರು, ಮೊಮ್ಮಕ್ಕಳಿಗೆ ಸೈಕಲ್ ಓಡಿಸುವುದನ್ನು ಕಲಿಸುತ್ತಿದ್ದರು ಮತ್ತು ರಾತ್ರಿ ಟೆರೆಸ್ ಮೇಲೆ ಕುಳಿತು ತಮ್ಮ ಸಹೋದರಿಯೊಂದಿಗೆ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಒಂದು ಸಂಜೆ ರಮೇಶ್ ಬಾಲ್ಕನಿಯಲ್ಲಿ ಕುಳಿತು ವಿಸ್ಕಿಯ ಚಿಕ್ಕ ಸಿಪ್ ತೆಗೆದುಕೊಳ್ಳುತ್ತಿದ್ದರು. ಕಾಲೋನಿಯ ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದರು.
ಅವರು ನಗುತ್ತಾ ಡೈರಿಯಲ್ಲಿ ಬರೆದರು, ನನ್ನ ಜೀವನದ ಅತಿದೊಡ್ಡ ಪಾಠ ಇದೆ. ಕುಟುಂಬ ಕೇವಲ ರಕ್ತ ಸಂಬಂಧದಿಂದ ಆಗುವುದಿಲ್ಲ. ಯಾರು ನಿನ್ನನ್ನು ಷರತ್ತುಗಳಿಲ್ಲದೆ ಒಪ್ಪಿಕೊಳ್ಳುತ್ತಾರೋ, ಗೌರವ ನೀಡುತ್ತಾರೋ ಮತ್ತು ಯಾವಾಗಲೂ ಸ್ವಾಗತಿಸುತ್ತಾರೋ ಅದೇ ಕುಟುಂಬ. ನಾನು ನನ್ನ ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇನೆ. ಅವರ ಮುಖದಲ್ಲಿ ಹಿಂದೆಂದೂ ಇಲ್ಲದ ಶಾಂತಿ ಇತ್ತು ಮತ್ತು ಅವರ ಮನಸ್ಸಿನಲ್ಲಿ ಒಂದೇ ಧ್ವನಿ ಬರುತ್ತಿತ್ತು, ನನ್ನ ನಿಜವಾದ ಜೀವನ ಈಗ ಶುರುವಾಗಿದೆ. ಸ್ನೇಹಿತರೆ, ಇದು ರಮೇಶ್ ಶರ್ಮಾ ಅವರ ಕಥೆಯಾಗಿತ್ತು. ಅವರು ತಮ್ಮ ಮಗ ಮತ್ತು ಸೊಸೆಗಾಗಿ ತಮ್ಮ ಇಡೀ ಜೀವನದ ಸಂಪಾದನೆ ಸುಮಾರು 1.5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರು. ಆದರೆ ಯಾವಾಗ ಅವರನ್ನು ಲೋ ಕ್ಲಾಸ್ ಮತ್ತು ಮುಜುಗರದವರು ಎಂದು ಹೇಳಿ ದೂರವಿಡಲಾಯಿತೋ ಆಗ ಅವರು ತಮ್ಮ EMI ನಿಲ್ಲಿಸಿ ತಮ್ಮ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಇಟ್ಟರು. ಮತ್ತು ಯಾವಾಗ ಅವರ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಲು ಪ್ರಯತ್ನಿಸಲಾಯಿತೋ ಆಗ ರಮೇಶ್ ಎಲ್ಲರ ಮುಂದೆ ಸತ್ಯವನ್ನು ಬಯಲು ಮಾಡಿದರು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೆನಪಿಡಿ, ನಿಜವಾದ ಸಂಬಂಧಗಳು ಹಣದಿಂದಲ್ಲ, ಗೌರವ ಮತ್ತು ಪ್ರೀತಿಯಿಂದ ಉಂಟಾಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.